ಶ್ರೀಗಳಿಗೆ ಪುಷ್ಪವನ್ನು ನೀಡಿ ಇದನ್ನ ಮಾಡ್ಬೇಕಂತ ಹೇಳಿ ವಿನಂತಿಸಿಕೊಳ್ಳಿ. ಬರ್ರಿ ಸರ್ ದಾರಿ ಬಿಡ್ರಿ. ಸ್ವಾಮೀಜಿ ನಮಸ್ತೆ. ಮುಂದೋಡ್ರಿ. ಮೊದಲನೇದ ಸಂತಾಪ ಸೂಚನೆ ಯಾವ್ದು ಮಾತಾಡ್ತೇನೆ ನಮ್ಮ ಇವರ ಅವ್ರಿಗೆ ಮಾತಾಡ್ತೇನೆ. ಪುಷ್ಪ ತೆಗಿರಿ ಇದನ್ನ ಜೊತೆ ಇಟ್ಕೊಡಿ. ನಮ್ಮ ಬಸನಗೌಡ ಯತ್ನಾಳ್ ಅವರು ಶಾಸನದಾಗ ಎಲ್ಲ ಫ್ಯಾಕ್ಟ್ರಿ ಅವರು 3250 ಕೊಡತ್ತಾರ. ಎಲ್ಲರೂ ಕೊಡತ್ತಾರ. 2050 ನೀವು ಕೊಡತ್ತೀರ, ನಾವು ಕೊಟ್ಟ ನಮ್ದು ಎಲ್ಲ ನುಕ್ಸಾನ್ ಆಗುದಿಲ್ಲನ್ರಿ, ನಾವ್ ಫ್ಯಾಕ್ಟ್ರಿ ಹೆಂಗ್ ನಡ್ಸೋದ ಅಂತ ನೀವು ಕೇಳ್ತಾರೆ. ಎಲ್ಲ ಶಾಸನವಾಗಿ ನಾವು ಮಾತಾಡ್ತಾರೆ. ಅಲ್ರಿ ನಿಮ್ಮ ಫ್ಯಾಕ್ಟ್ರಿ ಎಷ್ಟ ನುಕ್ಸಾನ್ ಆಗದೈತಿ? ಇವ್ರೆಲ್ಲರೂ ಕೂಡ ಇವ್ರ ಫ್ಯಾಕ್ಟ್ರಿ ನಡ್ಸೋರಲ್ಲ. ಇವ್ರೆಲ್ಲರೂ 250 ಸರಳವಾಗಿ ಒಪ್ಕೊಂಡು ಕೊಡತ್ತಾರ. ಅವ್ರ ಆ ಮಾತಿಗೆ ನೀವ್ ಯಾಕೆ ಒಪ್ಕೊಳ್ಳೇನಿಲ್ಲ? ನೀವ್ ಯಾಕೆ ಒಪ್ಕೊಳ್ಳೋದಿಲ್ಲ? ಬಹಳ ಜನ ಹಿಂದೂ ಪರವಾಗಿರ್ತಕ್ಕಂತ ರೈತರು ಇದಾರ ಅಂತ ತಿಳ್ಕೊರಿ. ನೀವು ಹಿಂದೂ ಪರ ನಾನು ಹಿಡ್ಕೊಂಡು ಎಲ್ಲರೂ ಕೂಡ ನಾ ಇವತ್ತಿನ ದಿವಸ ಒಂದು ಸ್ವಾಮೀಜಿ ಆಗಿ ಮಾತಾಡ್ದೇನೆ ಅಂತ ತಿಳ್ಕೊಬೇಡನಿ. ನಾನೊಬ್ಬ ರೈತನಾಗಿ ಮಾತಾಡ್ದೇನೆ ಅಂತ ತಿಳ್ಕೊರಿ. ರೈತರ ಕಣ್ಮನೆಯಾಗಿ ನಾ ಮಾತಾಡ್ದೇನೆ ಅಂತ ತಿಳ್ಕೊರಿ. ನೀವು ಯಾಕೆ ಬೇಕು ಸ್ವಾಮೀಜಿ ಅವ್ರಿಗೆ ಅಂತ ಪ್ರಶ್ನೆ ತಕೋಬೇಡ್ರಿ. ಸ್ವಾಮೀಜಿ ಅವ್ರು ರೈತರ ಪರವಾಗಿದಾರು, ರೈತರಿಗೆ ಆಗಿದಾರು, ಅವ್ರದ್ದು ಹೊಲ ಇದೆ, ಅವರು ಇವತ್ತಿನ ದಿವಸ ಉಳುಮೆ ಮಾಡ್ತಾರೋ, ಕಬ್ಬು ಹಚ್ತಾರೋ, ಅವ್ರಿಗೆ ಕಷ್ಟ ನಷ್ಟ ಅಲ್ರಿ. ಒಂದ್ ಮಾತು ಕೇಳಿಲ್ಲ ನೀವು, ಗೊಬ್ಬರ ಎಷ್ಟು ರೇಟ್ ಆಗೈತಿ ಇದನ್ನ ಇಳಿಸ್ರಿ ಅಂತ ಕೇಳಲ್ಲ. DAP ಗೊಬ್ಬರ ಇಟ್ಟು ರೇಟ್ ಆಗೈತಿ, ಯೂರಿಯಾ ಗೊಬ್ಬರ ಇಟ್ಟು ರೇಟ್ ಆಗೈತಿ, ಔಷಧಿ ಇಟ್ಟು ರೇಟ್ ಆಗೈತಿ, ಅವು ಕೇಳಲ್ಲ ನೀವು ಶಾಸನದಾಗ. ಅದೇ ಒಂದು ಇವತ್ತಿನ ದಿವಸ ರೈತರು ಹೋರಾಟ ಮಾಡಿ, ಚಿನ್ನಪ್ಪ ಪೂಜಾರಿ ಅವರೆಲ್ಲ ಹೋರಾಟ ಮಾಡಿ ಗೊಲ್ಲಾಪುರ ಕ್ರಾಸ್ನಾಗ ಎಲ್ಲ ಕಡೆ ಹೋರಾತ್ರಿ ಹೋರಾಟ ಮಾಡಿ 9 ದಿನ ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಒಪ್ಪಿರ್ತಕ್ಕಂಥ ಮುಖ್ಯಮಂತ್ರಿ ಒಪ್ಪಿರ್ತಕ್ಕಂಥ ವಿಷಯ. ನೀ ಅದನ್ನ ಇವತ್ತಿನ ದಿವಸ ಕೊಟ್ರೆ ನನ್ನ ಫ್ಯಾಕ್ಟ್ರಿ ನುಕ್ಸಾನ್ ಆಗ್ತೈತಿ, ಯಾಕೆ ನೀವು ಇವತ್ತು ದಿವಸ ಇಟ್ಟು ನೀವು ಒಪ್ತೀರಿ ಅಂತ ಕೇಳ್ತಾರೆ ಅಂತಂದ್ರ ಮತ್ತೆ ಹೇಳ್ತಾರೆ ನಾವು ಮುಂದೆ ನಾನಾ ಮಂತ್ರಿ ಅಲ್ಲ. ಈಗ ಇವತ್ತಿನ ದಿವಸ ಇದನ್ನ ಎಲ್ಲರೂ ಕೊಟ್ಟದನ್ನ ನೀವು ಒಪ್ಕೊಳ್ತಾ ಇರಲ್ಲ. ನಾನು ಮಂತ್ರಿ ಆಗಿ ಬಂದು ಏನ್ ಮಾಡವಪ್ಪ ನೀನ್ ರೈತರಿಗೆ ಏನ್ ನಿನ್ನ ಕೊಡುಗೆ ಈ ಒಪ್ಕೋ. ನಿನ್ನೇನು ಮಾತಾಡಿದಿಲ್ಲ. ಇವತ್ತಿನ ದಿವಸ 3300 ಕೊಟ್ಟ ನನ್ನ ಫ್ಯಾಕ್ಟರಿ ನುಕ್ಸಾನ್ ಆಕೈತಿ ಅನ್ನುವಂತ ವಿಚಾರ ಐತಿ. ನಂದ ಫ್ಯಾಕ್ಟರಿ ಹೆಂಗ್ ನಡ್ಸೋದ ಅಂತಕ್ಕಂತ ಒಂದು ವಿಚಾರ ಐತಿ. ಇದನ್ನ ಮಾತಾಡಿದಿಲ್ಲ. ಇದನ್ನ ನಾಳಿನ ಶಾಸನ ಸಭೆ ಒಳಗ ನೀವು ರೈತರನ್ನ ಕುರಿತ ಎಲ್ಲ ಹಿಂದೂ ಪರ ರೈತರು ಆಗಿರ್ತಕ್ಕಂಥ ಕುರಿತ 3500 ಕೊಡಾಕ್ ಸಾಧ್ಯ ಐತಿ, ಪುರೋಡ್ತೈತಿ, ನಾನು ಕೊಡ್ತೇನು ನೀವು ಕೊಡ್ರಿ ಅಂತ ಹೇಳಿ ರೈತರ ಬೆಂಬಲವಾಗಿ ಮಾತಾಡ್ಬೇಕಿನ್ನ. ನಾಳೆ ರೈತರಿಗೆ ಇವತ್ತಿನ ದಿವಸ ನೀ ಇದನ್ನ ತೋರ್ಸ್ಬೇಕು, ಕರುಣೆ ತೋರ್ಸ್ಬೇಕು. ರೈತರಿಗೆ ಇವತ್ತಿನ ದಿವಸ ಅವ್ರಿಗೆ ಮೊರೆ ಹೋಗ್ಬೇಕು. ಇವತ್ತಿನ ದಿವಸ ರೈತರಿಗಾಗಿ ನೀ ಹುಟ್ಟಿದೆ ಅಂದ ಬಳಕ ರೈತರಿಗಾಗೆ ಇವತ್ತಿನ ದಿವಸ ರೈತರಿದ್ರನ ಜಗತ್ತು ಉಳಿತೈತಿ. ರೈತರಿಗಾಗೆ ಇವತ್ತು ದಿವಸ ನೀವೆಲ್ಲ ಬದುಕಿದರೆ ರೈತರಿಂದ ಎಲ್ಲ ಕೊಟ್ಟಿರ್ತಕ್ಕಂತ ನಿಮಗೆಲ್ಲ ಏನೋ ಕೊಟ್ಟಿರ್ತಕ್ಕಂತ ರೈತರು ಬಂದಿರ್ತಿ ಅಂತಕ್ಕಂತ ನೀವು ತಿಳ್ಕೊಂಡ ನೀನ್ ನಾಳಿನ ದಿವಸ ಕ್ಷಮಾಚರಣೆ ಮಾಡ್ಬೇಕು ರೈತರಿಗೆ. ನಾ ಮಾತಾಡಿ ತಪ್ಪಾಗೈತೆ, ನಾ 3500 ಕೊಡಾಕ್ ನಂಗೆ ಪರಿಸ್ಥಿತಿ, ನೀವು ಕೊಡ್ರಿ ನಾವು ಕೊಡ್ರಿ, ರೈತರಿಗಾಗಿ ಬಡ್ಕೊಂಡ ರೈತರಿಗೆ ಉಳಿಸೋಣ ಅಂತಕ್ಕಂತ ಮಾತು